ತುಂಬ ನರ್ವಸ್ ಅನಿಸ್ತಾ ಇದೆ. ಒಂದು ಸತಿ ಟ್ರೈಲರ್ ಎಲ್ಲ ರಿಲೀಸ್ ಆದಮೇಲೆ ರಿಯಾಕ್ಷನ್ ನೋಡಿದ್ಮೇಲೆ ನೋಡಬೇಕು. ಆ್ಯಂಡ್ ಪರಾರಿ ಆದಮೇಲೆ 12 ವರ್ಷ ಆದಮೇಲೆ ಇನ್ನೊಂದು ಕಾಮಿಡಿ ಸಿನಿಮಾವನ್ನು ಮಾಡ್ತಾ ಇದ್ದೀರಾ. ಅಫ್ಕೋರ್ಸ್ ಪರಾರಿಯಲ್ಲಂತೂ ನಕ್ಕು ನಕ್ಕಾಗಿದೆ. ಈಗ ಇನ್ನಷ್ಟು ತರಲೆಗಳನ್ನು ಜೊತೆಗೂಡಿ ಮಾಡಿದ್ದೀರಾ. ನಾವೇನು ಎಕ್ಸ್ಪೆಕ್ಟ್ ಮಾಡಬಹುದು ಆಡಿಯನ್ಸ್ ಅಂತ ಹೇಳಿ? ನಾನು ಸಾಮಾನ್ಯವಾಗಿ ಒಂದು ಸಿನಿಮಾ ಆದಮೇಲೆ ಇನ್ನೊಂದು ಸಿನಿಮಾದಲ್ಲಿ ಆ ಜಾನ್ರನ್ನೇ ರಿಪೀಟ್ ಮಾಡಲ್ಲ. ಅಂಡರ್ವರ್ಲ್ಡ್ ಸಿನಿಮಾಲಿ ಇನ್ನೊಂದು ಅಂಡರ್ವರ್ಲ್ಡ್ ಸಿನಿಮಾ ಮಾಡಲಿಲ್ಲ, ಥ್ರಿಲ್ಲರ್ ಆದಮೇಲೆ ಇನ್ನೊಂದು ಥ್ರಿಲ್ಲರ್ ಮಾಡಲಿಲ್ಲ. ಆದರೆ ಕಾಮಿಡಿ ಮತ್ತೆ ಮಾಡಬೇಕು ಅಂತ ಅನಿಸ್ತು. ಅದರಿಂದ 10 ವರ್ಷದ ನಂತರ ಮತ್ತೆ ನಾನು ಕಾಮಿಡಿ ಸಿನಿಮಾ ಮಾಡ್ತಾಯಿದ್ದೀನಿ. ಜನ ಇದರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ, ನಾವು ಹೇಳಿದಾಗೆ ಇಟ್ಸ್ ಅ ಲಾಫ್ ರೈಟ್, 100% ಎಂಟರ್ಟೈನ್ಮೆಂಟ್, ಕಂಪ್ಲೀಟ್ ಪೈಸಾ ವಸೂಲ್ ಸಿನಿಮಾ. ಎಲ್ರಿಗೂ ಇಷ್ಟ ಆಗುತ್ತೆ. ಇಡೀ ಫ್ಯಾಮಿಲಿ ನೋಡುವಂಥ ಸಿನಿಮಾ ಇದು. ಆಮೇಲೆ ಇವತ್ತು ನಗೋದು ತುಂಬ ಮುಖ್ಯ ಆಗಿದೆ. ನಮ್ಮ ಸುತ್ತ ಟೆನ್ಷನ್ ತುಂಬ ಇದೆ. ಇನ್ನು ಬರೋ ತಿಂಗಳಿಂದ ಎಕ್ಸಾಮ್ಸು ಅದೆಲ್ಲ ಟೆನ್ಷನ್ ಶುರುವಾಗುತ್ತೆ. ಅದೆಲ್ಲ ಶುರುವಾಗೋಕ್ಕಿಂತ ಮುಂಚೆ ದಿಸ್ ದ ರೈಟ್ ಟೈಮ್. ಫೆಬ್ರವರಿ 16th ಬಂದು ಹಬ್ಬ ನೋಡಿ. ಓಕೆ, ಹಬ್ಬಬ್ಬ ಅಂತ ಟೈಟಲ್ ಇಡೋದಕ್ಕೆ ಏನು ಕಾರಣ ಅಂತ ಆಗಲೇ ನನ್ನ ಹತ್ರ ಅಲ್ಲಿ ಆಡಿಯನ್ಸ್ ಕೆಲವರು ಕೇಳ್ತಿದ್ರು, ಏನಕ್ಕೆ ಮ್ಯಾಮ್ ಇದು ಹಬ್ಬಬ್ಬ ಅಂತ? ನಿಮ್ಮ ಪ್ರಕಾರ ನೀವೇ ಇಟ್ಟಿರೋದಲ್ವಾ? ಹಬ್ಬಬ್ಬ ಅನ್ನೋದಕ್ಕೆ ಏನೂ ಅರ್ಥ ಇಲ್ಲ. ನಾನು ಡಿಕ್ಷನರಿ ತೆಗೆದು ನೋಡಿದ್ರು ಕೂಡ ಹಬ್ಬಬ್ಬ ಅಂತ ನೀವು ಹುಡುಕಿದ್ರೆ ಅದಕ್ಕೆ ಅರ್ಥ ಏನೂ ಇಲ್ಲ. ಆದರೆ ಪ್ರತಿ ಸನ್ನಿವೇಶದಲ್ಲೂ ಅದನ್ನ ಉಪಯೋಗಿಸ್ತೀವಿ. ಭಯ ಆದಾಗ ಹಬ್ಬಬ್ಬ ಅಂತೀವಿ, ಖುಷಿ ಆದಾಗ ಹಬ್ಬಬ್ಬ ಅಂತೀವಿ, ಆಶ್ಚರ್ಯ ಆದಾಗ ಹಬ್ಬಬ್ಬ ಅಂತೀವಿ. ಈ ಎಲ್ಲ ಗುಣಗಳು ಇರುವಂಥ ಸಿನಿಮಾ ನಮ್ಮ ಸಿನಿಮಾ ಹಬ್ಬಬ್ಬ. ಆದ್ದರಿಂದ ಈ ಟೈಟಲ್ ಹಬ್ಬಬ್ಬ. ಅಬ್ಬಬ್ಬಾ, ಎಷ್ಟು ಚೆನ್ನಾಗಿ ಹೇಳಿದ್ರಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಜರ್ನಿ ಸಿನಿಮಾ ಈಗ ಹಾಸ್ಟೆಲಲ್ಲಿ ಶೂಟ್ ಮಾಡಿದ್ವಿ. ಸೊ ಶೂಟಿಂಗ್ ಎಷ್ಟು ದಿವಸ ಮಾಡೋದು, ಫುಲ್ ನಾವು ಹಾಸ್ಟೆಲಲ್ಲಿ ಇದ್ವಿ. ಆ ಹುಡುಗರನ್ನೆಲ್ಲ ನೋಡಿಕೊಂಡು ಅಲ್ಲಿ ಒಂದು ಚಪಾತಿ ಮಾಡೋ ಮಷೀನ್ ಇತ್ತು. ಸೊ ನಾವು ಲಂಚ್ ಬ್ರೇಕ್ಗೋಸ್ಕರ ಕಾಯ್ತಾ ಇರಲಿಲ್ಲ. ಅದು ಮಧ್ಯದಲ್ಲಿ ಹೋಗ್ಬಿಟ್ಟು ಆ ಚಪಾತಿ ಮಷೀನಿಂದ ಎತ್ಕೊಂಡು ಚಪಾತಿ ತೊಗೊಂಡು ತಿಂತಾ ಇದ್ವಿ. ಸೊ ಈವನ್ ಒಂಥರ ಏನೋ ಶೂಟಿಂಗ್ ಪ್ರಾಸೆಸ್ಸಲ್ಲಿ ಐ ಕ್ಯಾನ್ ಸೇ ಲೈಕ್ ವಿ ವೇರ್ ಲೈಕ್ ಹಾಸ್ಟೆಲ್ ಸ್ಟೂಡೆಂಟ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಎಲ್ಲ ಸಿನಿಮಾದಲ್ಲಿ ಹೇಳ್ತೀವಿ ನಾವು ಒಂಥರ ಏನೋ ಶೂಟಿಂಗ್ ಮಾಡಿದ್ದು ಗೊತ್ತೇ ಆಗಲಿಲ್ಲ, ವೇರ್ ಆಲ್ ಲೈಕ್ ಏನೋ ಗುಡ್ ಬಡೀಸ್ ಅಂತ. ಬಟ್ ಆ್ಯಕ್ಚುಲಿ ದಟ್ ಹ್ಯಾಪನ್ಡ್ ಹಿಯರ್. ಸೊ ಎಷ್ಟು ಫಾಸ್ಟಾಗಿ ಮುಗಿಸಿದ್ದೀವಿ ಅಂತಂದರೆ ಆ್ಯಕ್ಚುಲಿ ಐ ಡೋಂಟ್ ಇವನ್ ರಿಮೆಂಬರ್ ಎಷ್ಟು ಕ್ವಿಕ್ಕಾಗಿ ಮುಗಿಸಿದ್ವಿ ಈ ಶೂಟ್ ಅಂತ. ಯಾಕಂದರೆ ಎವ್ರಿ ಡೇ ವಾಸ್ ಫನ್. ಆ್ಯಂಡ್ ಅಮೃತ ಮಧ್ಯದಲ್ಲಿ ಅವಳು ಶೂಟಿಂಗ್ ಮುಗಿತು ಅಂತಂದರೆ ಶಿ ವಾಸ್ ಲೈಕ್ ಒನ್ ಅಸಿಸ್ಟೆಂಟ್ ಇನ್ ಆಲ್ ಡಿಪಾರ್ಟ್ಮೆಂಟ್ಸ್. ನಂದು ಆಗೋಯ್ತು ಇವತ್ತು, ನಾನು ಬಂದುಬಿಟ್ಟು ಸ್ಲೇಟ್ ಹಿಡ್ಕೊತೀನಿ, ನಾನು ಬಂದುಬಿಟ್ಟು ಲೈಟ್ ಎತ್ತಿಡ್ತೀನಿ ಅಂತೆಲ್ಲ ಬರೋಳು. ಸೊ ಇಟ್ ವಾಸ್ ಸೂಪರ್ ಫನ್. ಆ್ಯಂಡ್ ನಮ್ಮ ವಿಜಯ್ ಸರ್ ಅಂತೂ ಫಾದರ್ ಅನ್ನೋ ವರ್ಡು, ದೋ ಇಟ್ ಈಸ್ ಸಚ್ ಅ ಸಿಂಪಲ್ ವರ್ಡ್, ಅದು ಎಷ್ಟು ಕ್ಲಿಕ್ ಆಗೋಯ್ತು ಅಮಂಗ್ ದ ಹೋಲ್ ಯೂನಿಟ್. ಅಂದರೆ ಸ್ವಲ್ಪ ಇರೋ ಒಂಚೂರು ಏಜ್ಡ್ ವ್ಯಕ್ತಿಗಳು ಯಾರು ಇದಾರಲ್ಲ, ಎಲ್ಲರೂ ಅವ್ರಿಗಿಂತ ಚಿಕ್ಕವರೆಲ್ಲರೂ ಫಾದರ್ ಅಂತ ಕರೆಕ್ಷನ್ ಮಾಡಿಬಿಟ್ರು. ಆ್ಯಂಡ್ ಟು ಬಿ ಆನೆಸ್ಟ್, ನಾವು ವಿಜಯ್ ಸರ್ಗೆ ಇವತ್ತು ಶೂಟಿಂಗಿಂದ ಇವತ್ತರೆಗೂ ಫಾದರ್ ಅಂತಲೇ ಕರೆಯೋದು. ಸೊ ಆ ವರ್ಡ್ನ ವೈರಲ್ ಮಾಡಿಬಿಟ್ರು ಅವರು. ಸೊ ಇಟ್ ವಾಸ್ ಫನ್. ಫಾದರ್ಗೆ ಮತ್ತಷ್ಟು ತೂಕ ಕೊಟ್ಟರು. ಓ ಎಸ್, ಡೆಫಿನೆಟ್ಲಿ. ಓಕೆ, ವಿಜಯ್ ಚೆಂಡೂರ್ ಅವರೇ, ಸಾರಿ ಫಾದರ್ ಅವರೇ, ಫಾದರ್ ಸೈಡ್ ಕಿಕ್ ನೀವು, ನನಗೆ ಗೊತ್ತು. ಆದರೆ ಇಲ್ಲಿ ನೀವೇ ಫಾದರ್ ಆಗಿಬಿಟ್ರಿ. ಯಾಕೆ ಫಾದರ್ನ ಬಿಟ್ಟು ಬಂದ್ರಿ? ಆ್ಯಕ್ಚುಲಿ ತುಂಬ ಜನಕ್ಕೆ ಫಾದರ್ ಆಗುವಂಥ ಒಂದು ಸನ್ನಿವೇಶ ಬಂತು. ಅಲ್ಲ, ಎಲ್ಲರೂ ಫಾದರ್ ಅಂತ ಕರಿತಾ ಇದ್ರು. ಅದಕ್ಕೂ ಒಂದು ರಿದಮ್ ಇದೆ. ಅಲ್ಲ, ಆ್ಯಕ್ಚುಲಿ ಈ ಫಿಲಿಮಲ್ಲಿ ನಾನು ಫಾದರ್ ಅನ್ಬೇಕಾದ್ರೆ ನಂಗೊಂದು ಟೈಮಿಂಗ್ ಹೇಳ್ಕೊಟ್ಟಿದ್ರು ಡೈರೆಕ್ಟರ್, ಫಾದರ್. ಸೊ ಅದು ತುಂಬ ಕಿಕ್ ಕೊಡ್ತಾ ಇತ್ತು ಹೇಳ್ಬೇಕಾದ್ರೆ. ಆಮೇಲೆ ನನಗೆ ಈ ಫಿಲ್ಮಲ್ಲಿ ನಿಮ್ಮ ಕ್ಯಾರೆಕ್ಟರ್ ಇದು ಅಂತ ಎಕ್ಸ್ಪ್ಲೇನ್ ಮಾಡಿದ್ರು. ಬಂದೆ ಅದು ಕಾಮಿಡಿಯನ್ ಕ್ಯಾರೆಕ್ಟರ್, ಕಾಮಿಡಿ ಮಾಡೋದು ಅಂದ್ಕೊಂಡು ಬಂದರೆ ನನ್ನನ್ನು ತುಳಿದಾಕಕ್ಕೆ 4 ಜನ ಕಾಮಿಡಿಯನ್ಸ್ ಇದ್ದಾರೆ ಇದರಲ್ಲಿ. ಲಿಖಿತ್ ಶೆಟ್ಟಿ, ತಾಂಡವ್ ಮತ್ತು ಅಜಯ್, ಧನರಾಜ್, ಇವರು ಅವ್ರ ಜೊತೆ ಇಲ್ಲಿದ್ರೆ ನಾವು ಕಾಣಿಸಲ್ಲ, ಅಷ್ಟು ಶಾರ್ಪ್ ಇದ್ದಾರೆ, ಅಷ್ಟು ಟೈಮಿಂಗ್ ಭಾಳ ಚೆನ್ನಾಗಿದೆ. ಆಮೇಲೆ ನನಗೆ ಚೈತನ್ಯ ಸರ್ದು ಎಕ್ಸಿಕ್ಯೂಷನ್ ನಾನು ಮುಂಚೆ ಆ ದಿನಗಳು ನೋಡಿದಾಗ ನಾನು ಅವ್ರ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡಿದ್ದೆ. ಸೊ ಅವ್ರ ತಾಕತ್ತು ಗೊತ್ತು ನನಗೆ ಎಕ್ಸಿಕ್ಯೂಷನ್ ಹೇಗಿರುತ್ತೆ ಅಂತ. ಸೊ ನನಗೆ ಈ ಅವಕಾಶ ಬಂದಾಗ ನಾನು ತುಂಬಾ ಪ್ರೌಡ್ ಆಫ್ ಫೀಲ್ ಮಾಡಿದೆ. ಆಮೇಲೆ ಆ ವಿಜುವಲ್ಸು ಅಷ್ಟೇ ತುಂಬಾ ಸ್ಪೆಷಲ್ಲಾಗಿ ಮೂಡ್, ನಾವೇನು ಹೇಳ್ತೀವಿ ಆ ಮೂಡು ತುಂಬಾ ಚೆನ್ನಾಗಿದೆ. ಹಬ್ಬಬ್ಬ ಅಂದರೆ ನನಗನ್ಸ್ದಂಗೆ ಮೀನಿಂಗು, ನೀವು ನವರಸಗಳಲ್ಲಿ ಯಾವ ರಸದಲ್ಲಿ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋದ್ರೂ ಅದನ್ನು ನಾವು ಹಬ್ಬಬ್ಬ ಅಂತೀವಿ. ಅಂದರೆ ಎಕ್ಸ್ಟ್ರೀಮ್ ಅಂತ, ಅದು ಜಾಸ್ತಿ ಅನ್ನೋದಕ್ಕೆ ಹಬ್ಬಬ್ಬ ಅಂತ ನಾವು ಹೇಳ್ಕೊಳ್ತೀವಿ. ಕಾಣಿಸ್ದೇ ಇರುವಂಥ ವರ್ಡ್. ಥ್ಯಾಂಕ್ ಯು ಸರ್. ಧನಂಜಯ್ ಸರ್, ಥ್ಯಾಂಕ್ ಯು. ನೀವು ಬಂದಿದ್ದಕ್ಕೆ ಭಾಳ ಖುಷಿಯಾಗಿದೆ. ಅಮೃತ ಅವ್ರ ಬಗ್ಗೆ ಸ್ಪೆಷಲಾಗಿ ಹೇಳಬೇಕು. ಅವರು ಸ್ಕ್ರೀನ್ ಮೇಲೆ ಈಗ ರಿಯಲ್ ಆಗಿ ಹೆಂಗೆ ಲಡ್ಡು ಥರ ಇರ್ತಾರೋ ಸ್ಕ್ರೀನಲ್ಲೂ ಹಾಗೆ ಲಡ್ಡು. ಹುಡುಗರೆಲ್ಲ ಕಾಣಿಸೋದೇ ಒಂದು ಹುಡುಗಿ,
ಸರ್ ನನ್ನ ಕತೆ ಬಿಟ್ಬಿಟ್ಟ ಪರವಾಗಿಲ್ಲ ಅಲ್ಲೇ. ಟೀಸರಲ್ಲಿ ನಮ್ಗೆ ಅಷ್ಟೇ ಕಾಣಿಸಿರೋದು. ಇರೋದೇ ಒಂದು ಹುಡುಗಿ ಅಂತಲ್ಲ, ನೋಡೋರೆಲ್ಲ ಒಂದು ಹುಡುಗಿನೇ ನೋಡ್ತಾರೆ ಈ ಫಿಲ್ಮಲ್ಲಿ. ಸೊ ಅಷ್ಟು ತುಂಬ ಸ್ಕ್ರೀನ್ ಸ್ಪೇಸ್ನ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಈ ಒಂದು ಅವಕಾಶಕ್ಕೆ ಥ್ಯಾಂಕ್ ಯು ಸರ್ ಅಣ್ಣ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮನೋಹರ್ ಜೋಶಿ ಸರ್. ಥ್ಯಾಂಕ್ ಯು ಫಾದರ್. ಮಾಡೋರಿಲ್ಲಲ್ಲ, ಇಂಥದ್ದನ್ನು ಟೆಲಿಕಾಸ್ಟ್ ಮಾಡಿಬಿಟ್ರೆ. ಹೆಂಡತಿಯಲ್ಲಿ ಹೆಂಡತಿ ಬಂದಿಲ್ಲ. ಹೆಂಡತಿ ಎಲ್ಲ ಯಾಕೆ ಈ ಫಂಕ್ಷನ್ ಲೈವ್ ಇದೆ ನೋಡಿ. ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಪ್ಲೀಸ್. ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಇಂಥ ಫಿಲ್ಮಲ್ಲಿ ನಾನು ಆ್ಯಕ್ಟ್ ಮಾಡ್ತಿರೋದು ನನ್ನ ಸೌಭಾಗ್ಯ ಅಂತಲೇ ಹೇಳ್ತೀನಿ. ಯಾವ ಜನ್ಮದಲ್ಲಿ ಯಾವ ತಪಸ್ಸು ಮಾಡಿದ್ನೋ ಗೊತ್ತಿಲ್ಲ, ಯಾವುದೋ ಪುಣ್ಯದ ಫಲ ಅಂತ ಅನ್ಕೋತೀನಿ. ಇವರು ನಗ್ತಾ ಇರೋದು ಯಾಕೆ ಅಂದರೆ, ನನ್ನ ಹಾಸ್ಟೆಲ್ ಲೈಫಲ್ಲಿ ಯಾರ್ಯಾರು ನಾವು ಹೇಗಿರ್ತೀವಿ ಅದನ್ನು ರಿಯಲ್ ಲೈಫಲ್ಲಿ ನಾವು ಆ ಥರನೇ ಎಂಜಾಯ್ ಮಾಡಿದ್ದೀವಿ. ಈ ಸೆಟ್ಟಲ್ಲಿ ನಾವು ಹಾಸ್ಟೆಲಲ್ಲಿ ಯಾವ ಥರ ಎಂಜಾಯ್ ಮಾಡಬೇಕು ಅದೇ ಆಫ್ ಸ್ಕ್ರೀನಲ್ಲಿ ಕೂಡ ತುಂಬ ಎಂಜಾಯ್ ಮಾಡಿದ್ದೀವಿ. ನಾನು ಪ್ರತಿ ಮಾತಿಗೂ ನಗ್ತಾ ಇದ್ದಾರೆ, ತುಂಬ ಅವಮಾನ ಆಗ್ತಿದೆ ನನಗೆ. ಅಬ್ಬಬ್ಬ ಸಿನಿಮಾದಲ್ಲಿ ನನ್ನ ಪಾತ್ರ ಕೇತು. ತುಂಬ ಚೆನ್ನಾಗಿದೆ ಪಾತ್ರ. ನಾನೇ ಇದರಲ್ಲಿ ತುಂಬ ಡೀಸೆಂಟ್ ಬಾಯ್. ಹೌದು, ನಂಬ್ತೀವಿ. ಆದರೆ ಸ್ವಲ್ಪ ಅಖಿಲನ ಮೇಲೆ ಲವ್ ಆಗುತ್ತೆ. ಆಮೇಲೆ ತುಂಬ ಖುಷಿ. ಸ್ಟೋರಿ ಹೇಳ್ಕೊಬಿಡಿ ಪ್ಲೀಸ್. ಇಲ್ಲ ಅದು ಬಂದಿದೆ ಟ್ರೈಲರ್ ಅಲ್ಲ ನಾನು ಚೈತನ್ಯ ಸರ್ ಅವ್ರಿಗೂ ಮತ್ತು ಆ್ಯನ್ ಅವ್ರ ವಿವೇಕ್ ಥೋಮಸ್ ಅವ್ರಿಗೂ ವಿಜಯ್ ಸರ್ಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಇಂಥ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಇಲ್ಲಿವರೆಗೂ ನಾನು ಮೊಬೈಲಲ್ಲಿ ಕಾಣಿಸ್ಕೊತಿದ್ದೆ, ಸೋಷಿಯಲ್ ಮೀಡಿಯಾ ಸಪೋರ್ಟಿಂದ ಇಷ್ಟು ದೊಡ್ಡ ಬ್ಯಾನರಲ್ಲಿ ನಾನು ಆ್ಯಕ್ಟ್ ಮಾಡ್ತಿರೋದ ಒಂದು ಅವಕಾಶ ಕೊಟ್ಟೋದಕ್ಕೆ ತುಂಬ ಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಬ್ಬ ನೋಡಿ February 16th ಎಲ್ಲರೂ ಕೂಡ ನೋಡಿ. ಇವರಿದ್ದಾರೆ ಅಂತ ನೋಡಬೇಡಿ, ನಾನು ಫಸ್ಟ್ ಫಿಲ್ಮ್ ಮಾಡ್ತಿದ್ದೀನಿ ಅಂತ ನೋಡಿ. ಒನ್ ಆಫ್ ದಿ ಕ್ಯಾರೆಕ್ಟರ್ಸ್ ಆಗಿ ಆ್ಯಕ್ಟ್ ಮಾಡಿದ್ದು. ದಿಸ್ ವಾಸ್ ಎ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಮುಂಚೆ ಮಾಡಿದ್ದ ಪಾತ್ರಗಳಿಗಿಂತ ಸ್ವಲ್ಪ ಭಿನ್ನವಾಗಿತ್ತು. ಆ್ಯಂಡ್ ಹಾಸ್ಟೆಲ್ ನಾನು ಓದಿಲ್ಲ ಅಥವಾ ನೋಡಿಲ್ಲ, ರಿಯಲ್ ಹಾಸ್ಟೆಲ್ ಹೇಗಿರುತ್ತೆ ಅನ್ನೋದನ್ನು ಇದನ್ನು ತೋರಿಸಿದ್ದಾರೆ. ಐ ಆಮ್ ರಿಯಲಿ ಹ್ಯಾಪಿ. ಥ್ಯಾಂಕ್ ಯು ಆ್ಯನ್, ವಿಜಯ್ ಸರ್ ಆ್ಯಂಡ್ ವಿವೇಕ್. ಚೈತನ್ಯ ಅವರೇ, ಥ್ಯಾಂಕ್ ಯು ಸೋ ವೆರಿ ಮಚ್ ನನ್ನನ್ನು ಈ ತಂಡಕ್ಕೆ ಸೇರಿಸ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು. ನಿಮ್ಮ ಪಾತ್ರದ ಬಗ್ಗೆ ಚಿಕ್ಕದಾಗಿ ಏನಾದರೂ ಹೇಳೋದಾದ್ರೆ? ನಾವು ಅಖಿಲ ಅವರ ಅದು ಹೌದು, ಹಾಗಾಗಿ ಇವರು ನಮಗೋಸ್ಕರ ಅಂತ ಹಾಸ್ಟೆಲಿಗೆ ಬರ್ತಾರೆ. ನಾವು ಸಿಗ್ತೀವೋ ಇಲ್ವೋ ಅದನ್ನು ನೀವು ನೋಡಿ ನಮ್ಗೆ ಹೇಳಬೇಕು. ಓಕೆ, ಅಖಿಲ ಅವರ ಅದು ಎಷ್ಟು ಜನ ಅನ್ನೋದು ನನಗೀಗ ತಲೆನೋವಾಗ್ತದೆ. ಓಕೆ, ತಾಂಡು ರೆಡಿ ತಾಂಡು? ಓಕೆ, ಮೊದಲನೇದಾಗಿ ಐ ವುಡ್ ಲೈಕ್ ಟು ಥ್ಯಾಂಕ್ ಟು ಮೈ ಪ್ರೊಡ್ಯೂಸರ್ ವಿಜಯ್ ಸರ್ ಆ್ಯಂಡ್ ಆ್ಯನ್. ಯಾಕಂದರೆ ಮೊದಲನೇದಾಗಿ ಒಂದು ಸಿನಿಮಾ ಆಗಬೇಕಂದ್ರೆ ನಿರ್ಮಾಪಕರು ಮುಖ್ಯ. ಅವರು ನಮ್ಮನ್ನು ನಂಬಿ ನಮ್ಮ ಮೇಲೆ ಹಣ ಹಾಕಿದ್ರೇ ಒಂದು ಸಿನಿಮಾ ಆಗೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಮೂಲತಃ ಕೇರಳದಿಂದ ಬಂದು ಕನ್ನಡ ಇಂಡಸ್ಟ್ರಿಲಿ ನಮ್ಮನ್ನು ಗುರುತಿಸಿ ಇಲ್ಲಿ ಅವರು ಸಿನಿಮಾ ಮಾಡ್ತಾ ಇದ್ದಾರೆ ಅಂದರೆ ಅದು ನಿಜವಾಗ್ಲೂ ದೊಡ್ಡ ವಿಷಯ. ದಯವಿಟ್ಟು ಅವ್ರಿಗಾಗಿ ಒಂದು ದೊಡ್ಡ ಚಪ್ಪಾಳೆ. ಆ್ಯಂಡ್ ಹಾಗೆ ನನ್ನ ನೆಚ್ಚಿನ ನಿರ್ದೇಶಕರು KM ಚೈತನ್ಯ ಸರ್, ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಅದು ಈ ಸಿನಿಮಾದಲ್ಲಿ ನೆರವೇರಿದೆ. ಥ್ಯಾಂಕ್ ಯು ಸೋ ಮಚ್ ಸರ್, ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ಹಾಗೆ ಇಲ್ಲಿ ಇರೋ ಖತರ್ನಾಕ್ ಕಿಲಾಡಿಗಳು, ಇವ್ರ ಜೊತೆ ಬೆಳೆಯೋದಂತೂ ತುಂಬ ದೊಡ್ಡ ಕಷ್ಟ. ಹಾಗೆ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಎಲ್ಲರೂ ಅಭಿನಯಿಸಿದ್ದಾರೆ. ಸರ್, ವಿತ್ ಯುವರ್ ಪರ್ಮಿಷನ್ ಒಂದು ಸಣ್ಣದಾಗಿ ನಾನು ಕಥೆನ ರಿವೀಲ್ ಮಾಡಿಬಿಡ್ತೀನಿ ಸರ್, ಪ್ಲೀಸ್. ಏನಂದರೆ, ಒಂದು ಬಾಯ್ಸ್ ಹಾಸ್ಟೆಲ್, ಈ ಬಾಯ್ಸ್ ಹಾಸ್ಟೆಲ್ಗೆ ಒಂದು ಹುಡುಗಿ ಒಳಗಡೆ ಹೋಗಬೇಕು ಅಂತ ಆಸೆ ಪಡ್ತಾಳೆ. ಒಂದು ಹುಡುಗನ ಸಹಾಯದಿಂದ ಹಾಸ್ಟೆಲ್ ಒಳಗಡೆ ಬರ್ತಾಳೆ. ಒಂದು ಹುಡುಗಿ ಬಾಯ್ಸ್ ಹಾಸ್ಟೆಲಿಗೆ ಬಂದರೆ ಅಲ್ಲಿಂದ ಬಚಾವಾಗಿ ಹೋಗೋದು ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತಿದೆ. ಈ 3 ಕೆಟ್ಟ ಹುಡುಗರಿಂದ ಅವಳನ್ನ ಬಚಾವ್ ಮಾಡಿ ಕಳಿಸೋ ಹುಡುಗ ನಾನೇ. ಆ ಒಳ್ಳೆ ಹುಡುಗ ನಾನೇ. ಅವಳು ಹೇಗೆ ಆಚೆ ಹೋಗ್ತಾಳೆ ಅನ್ನೋದೇ ಈ ಸಿನಿಮಾ. ದಯವಿಟ್ಟು ಫೆಬ್ರವರಿ 16 ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ.
ಪರವಾಗಿಲ್ಲ ಈ ಯಾಕೆ ಜುಲೈ ಅಂತೆ ಆಮೇಲೆ ಇವರು ಎಲೆಕ್ಷನ್ ನಿಲ್ತಾ ಇದ್ದಾರೆ. ಅವ್ರ ಬಾಡಿ ಲ್ಯಾಂಗ್ವೇಜ್, ಮಾತಾಡೋ ಸ್ಪೀಡು ಎಲ್ಲ. ನಿಮಿಷ ಇರೋ 2 ಲೈನ್ ಮುಗಿದೋಯ್ತು. ನಾನು ಯಾಕೆ ಜುಲೈ ಎಂದೆ ಅಂದ್ರೆ ಅದ್ರ ಹಿಂದೆ ಇನ್ನೊಂದು ಕತೆ ಇದೆ, ಅದು ಇನ್ನೊಂದ್ಸಲ ಮಾತಾಡೋಣ. ಫೆಬ್ರವರಿ 16 ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ. ಹಾಗೆ ನಮ್ಮ ಡಾಲಿ ಧನಂಜಯ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಸಂತೋಷ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೇ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮಾಡ್ಕೊಂಬಂದಿದ್ದೀರಾ. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್ ಆ್ಯಂಡ್ ಲವ್. ವಿ ಲವ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಲಿಖಿತ್ ಅವ್ರು ಈ ಬಂದು ನನಗೋಸ್ಕರ ಬಂದಿರೋದಂತ ಅವ್ರು ಆ ಫೀಲಿಂಗ್ ಅಲ್ಲಿ ಇರ್ತಾರೆ. ಧನಂಜಯ ಅವರೇ ತುಂಬಾ ಥ್ಯಾಂಕ್ಸ್. ನಮ್ಮ ಸಿನಿಮಾಗೆ ಶೂಟಿಂಗ್ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಟು ಯು. ಆ್ಯಂಡ್ ಚೈತನ್ಯ ಸರ್, ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಆಂಕರಿಂಗ್ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ಉದಯ ಟಿವಿಯಲ್ಲಿ ನೀವು ದೊಡ್ಡ ಸ್ಟಾರ್ ಡೈರೆಕ್ಟರ್ ಇವತ್ತು ಕೂಡ. ಸೊ ಅವಾಗ ನಾನು ಅನ್ಕೊಳ್ತಾ ಇದ್ದೆ ನಿಮ್ಮ ಜೊತೆ ಯಾವ್ದಾದ್ರು ಒಂದು ಅವಕಾಶ ಸಿಗಬೇಕು ಕೆಲಸ ಮಾಡೋ ಅವಕಾಶ ಅಂತ. ಸೊ ಅವಕಾಶ ಕೊಟ್ರಿ, ತುಂಬಾ ಥ್ಯಾಂಕ್ಸ್. ಇನ್ನು ಹಲವಾರು ಸಿನಿಮಾ ಜೊತೆಗೆ ಮಾಡೋಣ ಮುಂದಿನ ದಿನಗಳಲ್ಲಿ. ಆ್ಯಂಡ್ ವಿಜಯ್ ಆ್ಯಂಡ್ ವಿವೇಕ್, ವಿನಯ್, ಫ್ಯಾಬ್ಯುಲಸ್ ಪ್ರೊಡ್ಯೂಸರ್ಸ್. ಪೇಮೆಂಟ್ ಆನ್ ಟೈಮ್ ಹಾಕಿದ್ದಾರೆ. ಪಬ್ಲಿಸಿಟಿಗೆ ಯಾವುದೂ ಕಮ್ಮಿ ಮಾಡಿಲ್ಲ. ಥ್ಯಾಂಕ್ಸ್ ಟು ಅಮೃತ, ನನ್ನ ಜೊತೆ 2ನೇ ಸಿನಿಮಾ ಮಾಡಿದ್ದಾರೆ. ವೆರಿ ವೆರಿ ಕೋಆಪರೇಟಿವ್ ಕೋ ಸ್ಟಾರ್. ಥ್ಯಾಂಕ್ಸ್ ಟು ಅಜಯ್ ಅವ್ರ ಫ್ಯಾನ್ ಆಗಿದೆ ನಾನು. ಮುಕ್ತ ನೋಡ್ತಾ ಇದ್ದೆ. ನಾನು ಅವ್ರ ಸ್ಕೂಲಲ್ಲಿದ್ದೆ, ಅವರು ಆವಾಗಲೂ ಕಾಲೇಜಲ್ಲಿದ್ದರು, ಇನ್ನೂ ಕಾಲೇಜಿಗೆ ಪಾತ್ರ ಮಾಡ್ತಾ ಇದ್ದಾರೆ. ಧನು, ಸ್ವೀಟ್ ಹಾರ್ಟ್, ನಮ್ಮ ಊರಿನವರು. ಓಕೆ, ಅದು ಬೇಡ. ಬಟ್ ಅಮೇಝಿಂಗ್ ಪರ್ಸನ್. ಆ್ಯಂಡ್ ತಾಂಡವ್ ಅವ್ರಿಗೆ ಹುಡುಗಿರೆಲ್ಲ ನನ್ನ ಹತ್ರ ಜಾಸ್ತಿ ಮಾತಾಡ್ತಾರೆ ಅಂತ ಸ್ವಲ್ಪ ಬೇಜಾರು. ಬಟ್ ಆದರೂ ನನ್ನ ಬ್ರದರು, ಅವ್ರ ಎಲೆಕ್ಷನ್ ನಿಂತಾಗ ದಯವಿಟ್ಟು ಎಲ್ಲರೂ ವೋಟ್ ಮಾಡಿ ಚೆನ್ನಾಗಿ ಡೌ ಮಾಡಿ ಕೆಲಸ ಮಾಡ್ತಾರೆ. ಹಾಗೆ ಇವ್ರನ್ನ ಪರಿಚಯ ಮಾಡ್ಕೊಡೋದು ಮರ್ತೆ. ಇವ್ರು ಲಿಖಿತ್ ಅಂತ ನಮ್ಮ ಸಿನಿಮಾ ಹೀರೋ ಥರ. ನಾವು ಶೂಟ್ ಮಾಡ್ಬೇಕಾದ್ರೆ ತುಂಬಾ ಕಾಮ್ ಅಂಡ್ ಕಂಪೋಸ್ ಆಗಿದ್ರು. ಸೊ ನಮಗೆ ಪಾಸಿಟಿವ್ ಆಟಿಟ್ಯೂಡ್ ಕೊಟ್ಟರು. ನಮ್ಮ ಫಾದರ್ ಅವ್ರು ಎಷ್ಟು ನಮ್ಮ ಫ್ರೆಂಡ್ಶಿಪ್ ಬೆಳೀತಾರೆ. ನನ್ನ ಮುಂದಿನ ಸಿನಿಮಾ ಫುಲ್ ಮೀಲ್ಸ್, ಅದು ಅತಿ ಶೀಘ್ರದಲ್ಲಿ ಬರುತ್ತೆ. ಸೊ ಅದರಲ್ಲೂ ಜೊತೆಗೆ ಮಾಡಿದ್ದೀವಿ. ಆ್ಯಂಡ್ ಇವನ್ ಮನು ಸರ್ ಇಸ್ ವಿತ್ ಮೀ, ಅದನ್ನು ನೋಡಿ. ಇದಾದ್ಮೇಲೆ ಪ್ರಮೋಷನ್ ಪ್ಲಾನ್ಸ್ ನೋಡಿದ್ವಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಲಿಖಿತ್ ಅವರೇ. ನಾವು ಕಾಯ್ತಾ ಇದ್ದೀವಿ. ಈಗ ಅಖಿಲ ಅವರು ಹೇಳಬೇಕು, ನಿಜವಾಗ್ಲೂ ಯಾರು ಕಾಪಾಡ್ತಿರೋದು ಅಥವಾ ಇಲ್ಲಿ ಎಷ್ಟು ಜನ ಡೌ ಮಾಡ್ತಿದ್ದಾರೆ ಅಂತ. ನನ್ನನ್ನು ನಾನೇ ಕಾಪಾಡ್ಕೊಂಡಿದ್ದೀನಿ ಇವ್ರು 4 ಜನದಿಂದ. ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಿದೆ. ಫೈನಲಿ ನಮ್ಮ ಟ್ರೈಲರ್ ಇವತ್ತು ರಿಲೀಸ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಧನಂಜಯ್ ಅವ್ರಿಗೆ. ಬಿಕಾಸ್ ನಮ್ಮ ಸಿನಿಮಾ ಸ್ಟಾರ್ಟಿಂಗಿಂದನೂ ನೀವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಆ್ಯಂಡ್ ಆಲ್ಸೋ ನಮ್ದು ಒಂದು ಸಾಂಗ್ ಕೂಡ ರಿಲೀಸ್ ಮಾಡಿದ್ರಿ, ಅದ್ರ ಪ್ರೊಮೋ ಶೂಟ್ ಮಾಡಿದ್ರಿ. ಸೊ ಯು ಅದನ್ನು ಕೂಡ ಬರ್ದಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಚೈತನ್ಯ ಸರ್, ತುಂಬಾ ಚಿರುಣಿ ನಿಮಗೆ ನಾನು. ಯಾಕಂದರೆ ನಾನು ಕಾಮಿಡಿ ಸಿನಿಮಾ ತುಂಬ ಟೈಮಿಂಗ್ಸಲ್ಲಿ ನಡೆಯುತ್ತೆ. ಅದನ್ನು ನೀವು ನಮಗೆ ಟ್ರೈನ್ ಮಾಡಿ, ನಮ್ಮ ಅಷ್ಟು ಜನಕ್ಕೆ ವರ್ಕ್ಶಾಪ್ಸ್ ಮಾಡಿ ಇವತ್ತು ಸ್ಕ್ರೀನ್ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ ಅಥವಾ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದೀವಿ ಅಂದರೆ ನಿಮ್ಮಿಂದ. ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಜಯ್ ಬಾಬು ಆ್ಯಂಡ್ ವಿನಯ್ ಅವರು ಆ್ಯಂಡ್ ಆಲ್ಸೋ ವಿವೇಕ್. ಯು ಗೈಸ್ ಆರ್ ವಂಡರ್ಫುಲ್ ಪ್ರೊಡ್ಯೂಸರ್ಸ್. ಆ್ಯಂಡ್ ಕನ್ನಡದಲ್ಲಿ ನೀವು ಮಲಯಾಳಮಿಂದ ಬಂದು ಫಸ್ಟ್ ಕನ್ನಡ ಸಿನಿಮಾಲ್ಲಿ ಪ್ರೊಡ್ಯೂಸ್ ಮಾಡ್ತಿರೋದು ತುಂಬಾ ಖುಷಿ ಇದೆ. ಆ್ಯಂಡ್ ಆಲ್ಸೋ ಮನೋಹರ್ ಅವರು ಈಗ ಆಲ್ರೆಡಿ ಹೇಳಿದ್ರು ನಾನು ಲಡ್ಡು ಥರ ಕಾಣಿಸ್ತಾ ಇದೆ ಅಂತ. ಅದಕ್ಕೆ ಫುಲ್ ಕ್ರೆಡಿಟ್ ನಾನು ಮನೋಹರ್ ಅವರ ಲೈಟಿಂಗ್ ಆ್ಯಂಡ್ DOP ಹೇಳಬೇಕು. ಆ್ಯಂಡ್ ಆಲ್ಸೋ ವಿಜಯ್ ಚಂಡು ಸರ್ ಆ್ಯಂಡ್ ಎಲ್ಲರೂ ಈ ಸಿನಿಮಾಲಿ ಆ್ಯಕ್ಟ್ ಮಾಡಿರೋ ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ನಮ್ಮ ಸಿನಿಮಾ ಇದೇ ಫೆಬ್ರವರಿ 16ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಫುಲ್ ಎಂಟರ್ಟೈನ್ಮೆಂಟ್ನ ನಾವು ಪ್ರಾಮಿಸ್ ಮಾಡ್ತೀವಿ. ಸಿನಿಮಾ ಬಿಗಿನಿಂಗಿಂದ ಎಂಡ್ ತನಕ ತುಂಬಾ ಫನ್ ಇರುತ್ತೆ, ತುಂಬ ನಗು ಇರುತ್ತೆ. ನೀವಾಗಲೇ ಹೇಳ್ದಂಗೆ ಸ್ವಲ್ಪ ಸ್ಯಾಡ್ ಫಿಲ್ಮ್ಸು, ಆ್ಯಕ್ಷನ್ ಫಿಲ್ಮ್ಸ್ ಮಧ್ಯ ಒಂದು ಕಾಮಿಡಿ ಸಿನಿಮಾ ಬರ್ತಿದೆ. ಎಲ್ಲರೂ ಮಿಸ್ ಮಾಡದೆ ಥಿಯೇಟ್ರಿಗೆ ಬಂದು ನೋಡಿ. ನಿಮ್ಮ ರಿವ್ಯೂಸ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ಯಾರೆಲ್ಲ ಇದ್ದಾರೆ. ಆ್ಯಂಡ್ ಆಲ್ಸೋ ಲೂಲು ಮಾಲ್, ಥ್ಯಾಂಕ್ ಯು ಸೊ ಮಚ್. ಓಕೆ, ನೀವು ಹೋಗೋದಕ್ಕೂ ಮುನ್ನ ಎಕ್ಸ್ಪೀರಿಯನ್ಸ್ನ ಫುಲ್ ಕಿತ್ತು ಬಿಸಾಕ್ಬಿಟ್ಟಿದ್ದಾರೆ. ನನ್ನ ಮನೆಗೆ ಹೋದ್ರು ಇನ್ನೂ ಹಾಸ್ಟೆಲಲ್ಲಿ ಇದ್ದೆ, ಇವಾಗ್ಲೂ ಹಾಸ್ಟೆಲಲ್ಲೇ ಇದ್ದೀನಿ ಅನ್ನೋ ಥರ ಫೀಲಿಂಗ್ಸ್. ಹಾಸ್ಟೆಲ್ ಬೇರೆ, ಬಾಯ್ಸ್ ಹಾಸ್ಟೆಲ್ಲು, ನಾನು ಒಬ್ಬಳೇ ಅಟ್ಲೀಸ್ಟ್ ಇಲ್ಲ, ಖಂಡಿತ ಇಲ್ಲ. ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಇಡೀ ಸಿನಿಮಾಲಿ ನಾನು ಅದೇ ಪದಾರ್ಥಗಳನ್ನ ನೋಡಬೇಕು ಅಂದರೆ ಫೆಬ್ರವರಿ 16ನೇ ತಾರೀಕು ಥಿಯೇಟ್ರಿಗೆ ಬಂದು ನೋಡ್ಬೇಕು. ಪಕ್ಕ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಂದ ನಾವೆಲ್ಲರೂ ಮತ್ತಷ್ಟು ನಗು. ಎಡಿಟರ್, ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ಸ್, ಮ್ಯೂಸಿಕ್ ಡೈರೆಕ್ಟರ್ ದೀಪಕ್, ಅಸಿಸ್ಟೆಂಟ್ ಕಿರಣ್, ಶರತ್, ಮತ್ತೆ ಮಧು, ಪ್ರೊಡಕ್ಷನ್ ಮ್ಯಾನೇಜರ್, ತುಂಬ ಉಗಿಸ್ಕೊಂಡಿದ್ದಾರೆ ಪ್ರೊಡ್ಯೂಸರ್ ಹತ್ರ. ಥ್ಯಾಂಕ್ ಯು ಟು ದ ಹೋಲ್ ಟೀಮ್. ನೀವು ಅಲ್ಲಿ ಕೂತು ನೆನ್ಪು ಮಾಡ್ಕೊಂಡು ಹೇಳ್ತಾನೆ ಇರಿ. ತಗೊಂಡು ನೀವಿನ್ನು 10 ಹೆಸರು ಹೇಳ್ತೀರಿ ಅಂತ ಅಂದ್ಕೊಂಡೆ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ವಿ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು.
ನಮ್ಮ ಅಬ್ಬಬ್ಬ ಸಿನಿಮಾದ ವಿಶೇಷತೆ ಅಂದರೆ ಎಲ್ಲರೂ ಹೇಳ್ತಾ ಇದ್ರು, ಒಂದು ಸಿನಿಮಾ ಕನಸನ್ನು ಖಂಡಿತ ನಿರ್ದೇಶಕರು ಕಾಣಬಹುದು, ಆದರೆ ಅದಕ್ಕೆ ಜೀವವನ್ನು ತುಂಬೋದು, ಅದಕ್ಕೊಂದು ಪ್ರಾಣ ಆಕ್ಸಿಜನ್ ರೀತಿಯಲ್ಲಿ ಕೊಡೋದು ಖಂಡಿತವಾಗಿಯೂ ನಮ್ಮೆಲ್ಲ ಪ್ರೊಡ್ಯೂಸರ್ಸ್. ಅದರಲ್ಲಿ ಒಂದು ಕನ್ನಡ ಸಿನಿಮಾ ಆಗಿ ಮಲಯಾಳಂನಿಂದ ಬಂದು ಕನ್ನಡ ಸಿನಿಮಾನ ನಿರ್ಮಾಣ ಮಾಡಬೇಕು ಅನ್ನುವಂತಹ ಪ್ರೀತಿ ಇದೆಯಲ್ಲ, ಮೊದಲಿಗೆ ಅದಕ್ಕೆ ಒಮ್ಮೆ ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು ನಮ್ಮ ಮೂವರು ನಿರ್ಮಾಪಕರಿಗೂ ಕೂಡ. ಹಾಗಾಗಿ ಮೊದಲಾಗಿ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಮಿರಾಮರ್ ಫಿಲ್ಮ್ಸ್ನಿಂದ, ಇವರು ಅವಾರ್ಡ್ ವಿನ್ನಿಂಗ್ ಆಕ್ಟ್ರೆಸ್ ಕೂಡ ಹೌದು, ಅದ್ಭುತವಾದಂತಹ ನಟಿ ಆನ್ ಅಗಸ್ಟಿನ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀನಿ. ಅವರ ಜೊತೆಯಲ್ಲಿ ವಿವೇಕ್ ಥೋಮಸ್ ಸರ್, please I request you to join us. Coming there and eating all the money because KGF, Kantara, Salar, we don't have space there, so we thought now you guys are coming there, we will come here and produce films and make money here. Firstly, thank you Dhananjay sir for coming here and blessing this event. It's a big hug to you, a big thanks. And Lulu Mall for giving us this great venue for the launch of a trailer, and also all the best for the flower show. My distribution partners, KRG Films, a big thanks to KRG. Without you, this moment would not have happened. And our music partners, PRK Music. Secondly, a big thanks to the entire team of Ababa. No words to thank our director Chaitanya for being so cooperative and finishing the movie within or less in the lesser number of days and within the budget. And this is one of my favorite subjects, our favorite subjects, and we hope it will work. And I thank all the actors. I mean, I'm not taking the names one by one. You all met them many a times, and many a times the name has been taken here. So I'm thanking, I'm not taking names here. A big thanks for the great cooperation. I must say, I've produced 20 Malayalam films, and this is the 21st film, and it's a Kannada film. I must say that the effort you guys put in promoting a film after it's been done is much far ahead than the cooperation we get in our industry there. So it is hats off to you for giving your 100% in promoting the film, because it is equally important to make the film, and it's equally important to promote the film, and the effort you're giving to this film deserves a big hug. And I'm sure you all will enjoy this film because it's Valentine's season, and it's like one Valentine and 4 or 5 or 100 rascals from a hostel. So enjoy this Valentine season with Ababa and have fun. 16th Feb, Ababa is reaching theatres. I'm 100% sure you'll love it, one of our favorite subjects. And thank you all for coming here. Thank you. Thank you. ಪ್ರೀತಿಸುತ್ತೇನು. ಕಮ್ಮಿ ನಾನು ನಿನ್ನೆ ಪ್ರೀತಿಸುತ್ತೇನು, ಎಲ್ಲರೂ ಪ್ರೀತಿಸ್ತಾರೆ ಅಂತ ಹೇಳಿ ಆಯ್ತು. ಅಷ್ಟು ಚೆನ್ನಾಗಿರೋ ಹುಡುಗಿ ಪ್ರೀತಿಸ್ತಾರೆ ಅಂದ್ರೆ ಯಾರು ಬೇಡ ಅಂತಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೆಕ್ಸ್ಟ್ ಟೈಮ್ 5 ಎಕ್ಸ್ಟ್ರಾ ಲೈನ್ಸ್. ಓಕೆ, ನಾನೇ ಕಳಿಸ್ತೀನಿ. ಓಕೆ, ಡಾಲಿ ಧನಂಜಯ್ ಸರ್ ಲಾಂಚ್ ಮಾಡೋದಕ್ಕೂ ಮುನ್ನ ನಮ್ಮ ಲೂಲು ಮಾಲ್ಗೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದಾರೆ. ಲೂಲು ಮಾಲ್ನ ಜನರಲ್ ಮ್ಯಾನೇಜರ್ ಆಗಿರುವಂತಹ ಕಿರಣ್ ಪುತ್ರನ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ತಾ ಇದ್ವಿ. ನಮ್ಮ ಅಬ್ಬಬ್ಬ ಸಿನಿಮಾ ತಂಡದ ಪರವಾಗಿ, ಲೂಲು ಮಾಲ್ ಪರವಾಗಿ ನಿಮಗೆ ಆತ್ಮೀಯ ಸ್ವಾಗತ ಧನಂಜಯ್ ಸರ್. ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಇವಾಗ ಟ್ರೈಲರ್ ಲಾಂಚ್ ಮಾಡಿ, ಟ್ರೈಲರ್ ನೋಡಿ ನಂತರ ಮಾತಾಡೋಣ. ಲಾಂಚ್ ಮಾಡಿ. ಇದು ಅವ್ರ ಹೆಂಡತಿ ಕಳಿಸ್ಬೇಕು ಈ ಕ್ಲಿಪ್. ಯಾರು ಮಾತಾಡಿದ್ದು ಇಷ್ಟ ಆಯ್ತು ಚಿತ್ರ ಅವರೇ? ಅವ್ರ ವೈಫ್ನ ನೋಡಿದಿರಲ್ಲ, ಹೆಂಗ್ ಹೊಡಿತಾ ಇರ್ತಾರೆ ಇವರಿಗೆ ಅಂತ ನೋಡಿದೀರಾ? ನೋಡಿಲ್ವಾ? ಅದನ್ನ ನೆಕ್ಸ್ಟ್ ನಾನು ತೋರಿಸ್ತೀನಿ, ಲಿಂಕ್ ಕಳಿಸ್ತೀನಿ. ಅಮೃತ ಮ್ಯಾಮ್. ಓಕೆ, ಅಮೃತ ಅವರು ಇದ್ದಾರೆ, ಡಾಲಿ ಧನಂಜಯ್ ಸರ್ ಇದ್ದಾರೆ. ಅವ್ರದ್ದು ಏನಾದ್ರು ಡೈಲಾಗ್ಸ್ ಏನಾದ್ರು ಗೊತ್ತಿದೆ ಡಾಲಿ ಸರ್ದು? ಹೇಳಿ, ಮೈಕ್ ಹತ್ರ ಅಂಕಲ್ ಹೊಡಿತೀನಿ ಸುಬ್ಬೆ. ಪಕ್ಕದ ಮನೆ ಅಂಕಲ್ ಹೇಳು. ನಿಮ್ಗೆ ಯಾರಾದ್ರು ಹೇಳ್ತೀರಾ? ಬಡವ್ರ ಮಕ್ಕಳು ಬೆಳಿಬೇಕು ಕಂಡ್ರಯ್ಯ ಅನ್ನೋದು ಅದು ನನ್ನ ಫೇವ್ರೆಟ್ ಡೈಲಾಗ್ ಕೂಡ ಹೌದು. ಅಷ್ಟೇ ಅಲ್ಲ, ಭಾರತದಲ್ಲಿ ಬಡವರ ಮಕ್ಕಳನ್ನು ಬೆಳೆಸೋದು ಯಾರು? ನಮ್ಮ ಡಾಲಿ ಧನಂಜಯ್ ಸರ್. ಹಾಗಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ನಾನು ನಿಮ್ಮನ್ನು ಯಾಕೆ ಕರೆದಿದ್ದು ಅಂದ್ರೆ ನಿಜವಾಗ್ಲೂ ನನಗೂ ಗೊತ್ತಿಲ್ಲ.
ಇಲ್ಲ ಇಲ್ಲ ಅದಕ್ಕಲ್ಲ, ನಿಜ ಹೇಳ್ತಾರೆ. ಒಂದು ಟ್ವಿಸ್ಟ್ ಇಡೋಣ ಈಗ, ಯಾಕಂದ್ರೆ ಹಬ್ಬಬ್ಬ ಸಿನಿಮಾ ಆಗಿರೋದ್ರಿಂದ. ಟಂಗ್ ಟ್ವಿಸ್ಟರ್, ಕಪ್ಪು ಕುಂಕುಮ ಕೆಂಪು ಕುಂಕುಮ. ಆದ್ರೆ ನೀವು ಹೆಂಗೆ ಹೇಳ್ಬೇಕು ಅಂದ್ರೆ ಕಪ್ಪು ಕುಂಕುಮ ಕೆಂಪು ಕುಂಕುಮ ಅಬ್ಬಬ್ಬಾ, ಕಪ್ಪು ಕುಂಕುಮ ಕೆಂಪು ಕುಂಕುಮ ಅಬ್ಬಬ್ಬಾ, ಕಪ್ಪು ಕುಂಕುಮ ಕೆಂಪು ಕುಂಕುಮ ಅಬ್ಬಬ್ಬಾ, ಹಂಗೆ ಹೇಳ್ಬೇಕು. ಯಾರು ಜಾಸ್ತಿ ಹೇಳ್ತಾರೆ ಅವ್ರ ವಿನ್ನರ್. ಮುಂದೆ ಬನ್ನಿ ಅರ್ಜುನ್. ಬಿಲ್ಲು ಬಾಣ ಏನಾದ್ರು ಬೇಕಾ? ಹಾ, ಮೈಕ್ ಹತ್ರ ಹಿಡ್ಕೊಳ್ಳಿ. ನೀವು ಯಾಕೆ ಅವ್ರ ನೆರಳಲ್ಲಿ ಇದ್ದೀರಿ? ಇಲ್ಲಿ ಬನ್ನಿ. ಹಾ, ಸ್ಟಾರ್ಟ್. ರೀ ಒಮ್ಮೆ ಚಪ್ಪಾಳೆ ತಟ್ಟಿ. ಚೂರು ನರ್ವಸ್ ಆಗಿದೆ ಅವ್ರಿಗೆ, ಒಂಚೂರು ಖುಷಿ ಆಗಿದೆ. ನಮ್ಮ ಜೊತೆಗಿರೋರನ್ನ ಪಾರ್ಟಿಸಿಪೇಟರ್ನ ಯಾವಾಗಲೂ ಮುಂದಿಡಬೇಕು. ನನ್ನ ಪರವಾಗಿ ಅವರು ಇಂಥ ದೌರಾಜಂದ್ರನ್ನ ಎಷ್ಟು ನೋಡಿಲ್ಲ ನಾವು. ಹಾ, ಮೈಕ್ ಹತ್ರ ಸ್ಟಾರ್ಟ್. ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕೆಂಪು ಎಲ್ಲೋಯ್ತು? ಹಾ, ಸಾರಿ ಒಂದು ಸೆಕೆಂಡ್. ಕಪ್ಪು ಕುಂಕುಮ ಕೆಂಪು ಕುಂಕುಮ ಅಬ್ಬಬ್ಬ, 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 ಕಪ್ಪು ಕುಂಕುಮ ಕೆಂಪು ಕುಂಕುಮ ಅಬ್ಬಬ್ಬ. ಕಬ್ಬಬ್ಬ. ಚೆನ್ನಾಗಿ ಹೇಳಿದ್ರು ಅರ್ಜುನ್ ಅವ್ರು, ಆಕ್ಚುಲಿ ಸಖತ್ತಾಗಿ ಹೇಳಿದ್ರು. ರಾಘವೇಂದ್ರ, ಬನ್ನಿ ರಾಘವೇಂದ್ರ ಮುಂದೆ. ರಾಘವೇಂದ್ರ ಅವರೇ, ನಿಮಗೆ ಬೇರೆ ಅದೇ ತರ ಹೇಳ್ಬೇಕು. ಏನಂದ್ರೆ ಕಾಗಿ ಪುಕ್ಕ ಗುಬ್ಬಿ ಪುಕ್ಕ ಅಬ್ಬಬ್ಬ, ಕಾಗಿ ಪುಕ್ಕ ಗುಬ್ಬಿ ಪುಕ್ಕ ಅಬ್ಬಬ್ಬ, ಕಾಗಿ ಪುಕ್ಕ ಗುಬ್ಬಿ ಪುಕ್ಕ ಅಬ್ಬಬ್ಬ. ಕಾಗೆ ಕುಪ್ಪ ಗುಬ್ಬಿ ಕುಪ್ಪ ಅಬ್ಬಬ್ಬ. ಕುಪ್ಪ ಅಲ್ಲ ಅದು, ದಟ್ ಈಸ್ ಪುಕ್ಕ. ಹಾ, ಕುಪ್ಪ ಅಲ್ಲ. ಪುಕ್ಕ ಪುಕ್ಕ, ಯು ನೋ ಫೆದರ್. ಅವರು ಪ್ರಾಕ್ಟೀಸ್ ಅಲ್ಲೂ ಕುಪ್ಪನೇ ಹೇಳ್ತಿದ್ದಾರೆ. ಹೇಳಿ ಹೇಳಿ, ಪರವಾಗಿಲ್ಲ ಹೇಳಿ. ಬೇಡ ಹೇಳಿ, ಮೈಕ್ ಇಟ್ಕೊಳ್ಳಿ, ಹೇಳಿ. ರೆಡಿ? ಹಾ, ನೀವು ಒಂದ್ಸಲ ಹೇಳಿ. ತಪ್ಪು ಹೇಳಿದ್ರು ನಾನು ನಿಮ್ಗೆ ಟಿಕೆಟ್ ಕೊಡ್ತೀನಿ. ಬನ್ನಿ. ಹಾ, ಹೇಳಿ. ಕಾಗೆ ಗುಬ್ಬ ಕಾಗೆ ಗುಪ್ಪ ಅಬ್ಬಬ್ಬ. ಅಬ್ಬಬ್ಬ ಮಾತ್ರ ಸರಿ. ಅಬ್ಬಬ್ಬ 3 ಸಲ ಅಬ್ಬಬ್ಬ ಹೇಳಿ. ಅಬ್ಬಬ್ಬ ಅಬ್ಬಬ್ಬ ಅಬ್ಬಬ್ಬ. ಯಾರನ್ನ ಕರಿತಿದ್ದೀರಾ? ತಗೊಳ್ಳಿ, ನಿಮ್ಗೋಸ್ಕರ ಒಂದು ಟಿಕೆಟ್ ಅನ್ನ ಕೊಡ್ತಾ ಇದ್ದೀವಿ. 13ನೇ ತಾರೀಕು ಪ್ರೀಮಿಯರ್ ಶೋ ಇದೆ. ಓಕೆನಾ? ಹಾ, ಓಕೆ. ಚೆನ್ನಾಗಿ ಹೇಳಿದ್ರಿ, ಕಲಿಬೇಕು ನೆಕ್ಸ್ಟ್ ಟೈಮ್. ಓಕೆ, ಥ್ಯಾಂಕ್ ಯು ಇಬ್ರಿಗೂ ಕೂಡ. ಇದೀಗ ಆಲ್ರೆಡಿ ನಮ್ಮ ಡಾಲಿ ಧನಂಜಯ್ ಸರ್ ಲಾಂಚ್ ಮಾಡಿರುವಂತಹ ನಮ್ಮ ಅಬ್ಬಬ್ಬ ಸಿನಿಮಾದ ಟ್ರೈಲರ್ ನಿಮ್ಮೆಲ್ಲರಿಗೋಸ್ಕರ. ಟ್ರೈಲರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ಖುಷಿಯಾಗುತ್ತೆ ನೀವೆಲ್ಲ ಬಂದು ನಿಂತ್ಕೊಂಡು ಒಂದು ಟ್ರೈಲರ್ ರಿಲೀಸ್ ಇವೆಂಟ್ನ ಸೆಲೆಬ್ರೇಟ್ ಮಾಡ್ತಿರೋದು. ಒಂದು ಕನ್ನಡ ಸಿನಿಮಾ ಆ್ಯಂಡ್ ಎಲ್ಲ ಒಳ್ಳೊಳ್ಳೆ ಪ್ರತಿಭೆಗಳು ಸೇರ್ಕೊಂಡಿರೋ ಮಾಡಿರೋ ಸಿನಿಮಾ. ಎಲ್ಲ ಸಿನಿಮಾಗಳ ಮೇಲೂ ನಿಮ್ಮ ಪ್ರೀತಿ ಅಭಿಮಾನ ಯಾವಾಗಲೂ ಹಾಗೆ ಇರಲಿ. ಟ್ರೈಲರ್ ಚೆನ್ನಾಗಿತ್ತು. ನಾನು ಹಾಸ್ಟೆಲಲ್ಲೇ ಬೆಳೆದಿದ್ದು. ಇತ್ತೀಚೆಗೆ ಹಾಸ್ಟೆಲ್ ಹುಡುಗರು ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತು, ಅದನ್ನು ತುಂಬ ಎಂಜಾಯ್ ಮಾಡಿದ್ದೆ. ಆ್ಯಂಡ್ ಅದು ತುಂಬ ಅಬ್ಬಬ್ಬ ಅನ್ನೋವಂಥ ಒಂದು ವ್ಯಾಪಾರ ಮಾಡಿತ್ತು ಥಿಯೇಟ್ರಲ್ಲಿ ಹಾಸ್ಟೆಲ್ ಹುಡುಗರು. ಈ ಅಬ್ಬಬ್ಬ ಸಿನಿಮಾ ಕೂಡ ಅಬ್ಬಬ್ಬಬ್ಬ ಅನ್ನೋ ಥರ ವ್ಯಾಪಾರ ಮಾಡಲಿ ಅಂಥೇಳಿ ಇಡೀ ತಂಡಕ್ಕೆ ವಿಶ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಎಲ್ಲರೂ ಬಂದು ಥ್ಯಾಂಕ್ಸ್ ಎಲ್ಲ ಹೇಳಿದ್ರು, ತುಂಬ ಫಾರ್ಮಲ್ ಆಗಿ. ಹಂಗೆಲ್ಲ ಏನಿಲ್ಲ, ಎಲ್ಲ ತುಂಬ ಹತ್ತಿರದ ಫ್ರೆಂಡ್ಸು. ಅಜಯ್ ಆಗಲಿ, ಚೈತನ್ಯ ಅವರಾಗಲಿ, ಲಿಖಿತ್, ತಾಂಡವ್, ಎಲ್ಲರೂ. ಆ್ಯಂಡ್ ವಿಜಯ್ ಚೆಂಡೂರವರು, ಧನ್ರಾಜ್, ತುಂಬ ಅದ್ಭುತವಾದ ಕಾಸ್ಟಿಂಗ್ ಇದೆ. ಅಮೃತ, ಆಮೇಲೆ ನಮ್ಮ ಶರತ್ ಲೋಹಿತಾಶ್ವ ಅವರು, ಸಖತ್ತಾಗಿದೆ ಕಾಸ್ಟಿಂಗ್, ಸಖತ್ತಾಗಿದೆ. ಅಲ್ಲೇ ಅರ್ಧ ಸಿನಿಮಾ ಗೆದ್ದಂಗೆ. ಯಾಕೆಂದರೆ ಪ್ರತಿಯೊಬ್ಬರು ಅಭಿನಯನೂ ತುಂಬ ಚೆನ್ನಾಗಿದೆ. ತುಂಬ ಒಳ್ಳೆ ತಂಡ. ಆ್ಯಂಡ್ ನಮ್ಮ ನಿರ್ಮಾಪಕರು ಅಲ್ಲಿಂದ ಬಂದು ಇಲ್ಲಿ ಕನ್ನಡದಲ್ಲಿ ಸಿನಿಮಾ ನಿರ್ಮಾಣ ಮಾಡ್ತಿದ್ದಾರೆ. ಸೊ ಕನ್ನಡ ಚಿತ್ರರಂಗದ ಮೇಲೆ ಅವ್ರಿಗಿರೋ ನಂಬಿಕೆ ತುಂಬ ಖುಷಿಯಾಯಿತು. ಖಂಡಿತ ಈ ಸಿನಿಮಾದಲ್ಲಿ ಆ ನಂಬಿಕೆ ದುಪ್ಪಟ್ಟಾಗಲಿ. ಇನ್ನೂ 100 ಸಿನಿಮಾ ಕನ್ನಡದಲ್ಲಿ ಅವ್ರು ಪ್ರೊಡ್ಯೂಸ್ ಮಾಡಲಿ ಅಂತ ಹೇಳಿ ವಿಶ್ ಮಾಡ್ತೀನಿ. ಸೊ ಟ್ರೈಲರು ಕೂಡ ಅಬ್ಬಬ್ಬ ಅನ್ನೋ ಥರ ಇದೆ, ಸಿನಿಮಾ ಅಬ್ಬಬ್ಬಬ್ಬ ಅನ್ನೋ ಥರ ಆಗಲಿ, ವ್ಯಾಪಾರ ಅಬ್ಬಬ್ಬಬ್ಬಬ್ಬಬ್ಬ ಅನ್ನೋ ಥರ ವ್ಯಾಪಾರ ಆಗಲಿ ಸಿನಿಮಾಗೆ. ಯಾವ ಕನ್ನಡ ಸಿನಿಮಾ ವ್ಯಾಪಾರ ಆದರೂ ತುಂಬ ಖುಷಿನೇ. ಆ್ಯಂಡ್ ಇಲ್ಲಿ ಆಬ್ವಿಯಸ್ಲಿ ಈ ಒಂದು ಮಾಲ್ ಅಂದಮೇಲೆ ಎಲ್ಲ ಭಾಷೆಯ ಆಡಿಯನ್ಸು ಇರ್ತಾರೆ ಇಲ್ಲಿ. ಸೊ ಎಲ್ಲರೂ ಕನ್ನಡದಲ್ಲಿ, ಕರ್ನಾಟಕದಲ್ಲಿ ತುಂಬ ಜೊತೆಗೆ ತುಂಬ ಖುಷಿಯಾಗಿ ತುಂಬ ಚೆನ್ನಾಗಿ ಬದುಕ್ತಾ ಇದ್ದೀವಿ. ಹೇಗೆ ಎಲ್ಲ ಭಾಷೆಯ ಸಿನಿಮಾಗಳನ್ನ ನಾವು ನೋಡ್ತೀವಲ್ಲ, ನಾವು ಪ್ರೀತಿಸ್ತೀವಲ್ಲ, ಹಾಗೆ ಕನ್ನಡ ಸಿನಿಮಾಗಳನ್ನೂ ನೀವು ಫಾಲೋ ಮಾಡಿ, ನೀವು ಕನ್ನಡ ಸಿನಿಮಾಗಳನ್ನ ನೋಡಿ ತುಂಬ ಖುಷಿಯಾಗಿ ಹಿಂಗೆ ಬೆಂಗಳೂರಲ್ಲಿ ಎಲ್ಲರೂ ತುಂಬ ಚೆನ್ನಾಗಿರೋಣ, ಎಲ್ಲದನ್ನು ಸೆಲೆಬ್ರೇಟ್ ಮಾಡೋಣ. ಒಳ್ಳೆಯದಾಗಲಿ ಚಿತ್ರತಂಡಕ್ಕೆ. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಚೈತನ್ಯ ಅವ್ರಿಗೆ ಸ್ಪೆಷಲ್ ವಿಶಸ್ಸು. ತುಂಬ ಹತ್ತಿರದ ಗೆಳೆಯರವರು. ಆ್ಯಂಡ್ ಒಳ್ಳೊಳ್ಳೆ ಪ್ರಯತ್ನಗಳು ಮಾಡ್ತಿರ್ತಾರೆ ಯಾವಾಗಲೂ. ಒಳ್ಳೆಯದಾಗಲಿ. ನಾನು ಅದನ್ನು ಅನ್ಕೋತಿದ್ದೆ, ಯಾವುದೇ ಕಾರ್ಯಕ್ರಮದಲ್ಲಿ ನಾನು ಡಾಲಿ ಧನಂಜಯ್ ಸರ್ ಹತ್ರ ಡೈಲಾಗ್ ಹೇಳಿ ಅಂತ ಹೇಳಿದ್ದೇ ಇಲ್ಲ.
ಆದರೆ ಇಲ್ಲಿ ಮಧ್ಯಾಹ್ನದಿಂದ ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಸರ್, ಪ್ಲೀಸ್. ಯಾ ಅಂಕಲ್ ಹೊಡಿತೀನಿ ಸುಮ್ಮನೆ ಬೇಕಾದ್ರೆ ಬೆಳೆಸಿದಲ್ಲ ಬೆಳೆದಿದ್ದು, ನುಗ್ಗಿದ್ ನಾವು, ಹೊಡೆದಿದ್ದು ನಾವು, ಬೆಂಕಿ ಹಚ್ಚಿದ್ ನಾವು, ಅದ್ರಲ್ಲಿ ಬೇಳೆ ಬೇಯಿಸ್ಕೊಂಡು ತಿಂದವ್ರು ನೀವು. ಅಂಕಲ್ ಹೊಡಿತೀನಿ ಸುಮ್ಮಿ. ಸೊ ಥಿಯೇಟ್ರಿಗೆ ನೀವು ನುಗ್ಗಬೇಕು, ಇಲ್ಲಿರೋ ಕಲಾವಿದರು, ನಿರ್ದೇಶಕರು, ಒಬ್ಬರು ನಿರ್ಮಾಪಕರೆಲ್ಲ ಅವರು ಬೇಳೆ ಬೇಯಿಸ್ಕೊಂಡು ತಿನ್ನಬೇಕು. ದಯವಿಟ್ಟೆಲ್ಲ ಥಿಯೇಟ್ರಿಗೆ ಬನ್ನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ದಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಸರ್. ನೀವೆಲ್ಲೇ ಇರಬೇಕು, ನಮ್ಮ ಚಿತ್ರತಂಡ ಒಂದು ಫೋಟೋ ಆಪರ್ಚುನಿಟಿಗೆ ದಯವಿಟ್ಟು ಎಲ್ಲರೂ ಜಾಯಿನ್ ಆಗಬೇಕು. ಅಜಯ್ ತುಂಬ ವರ್ಷಗಳ ಗೆಳೆಯ, ಇಲ್ಲಿ ಬಂದು ದಾಲಿ ಧನಂಜಯ್ ಅವ್ರಿಗೆ ಒಳ್ಳೇದಾಗಲಿ ಅಂತೆಲ್ಲ ಆ ಥರ ಎಲ್ಲ ಏನಿಲ್ಲ, ತುಂಬ ಹತ್ರದ ಗೆಳೆಯ, ತುಂಬ ಒಳ್ಳೆ ಕಲಾವಿದ. ನನಗೆ ಯಾವಾಗಲೂ ತುಂಬ ಖುಷಿಯಾಗುತ್ತೆ ಅಜಯ್ ನೋಡಿದಾಗೆಲ್ಲ, ತುಂಬ ಚೆನ್ನಾಗಾಗಲಿ. ಆ್ಯಂಡ್ ಧನರಾಜ್ ವೀಡಿಯೋಸ್ ಅಂತೂ ನೋಡ್ತಾ ಇರ್ತೀನಿ, ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಿರ್ತಾರೆ. ಒಳ್ಳೆಯದಾಗಲಿ ಎಲ್ರಿಗೂ. ಕಡೆಯದಾಗಿ ಧನಂಜಯ್ ಅವರಿಗೆ ನನ್ನ ಕಡೆಯಿಂದ, ನಮ್ಮ ಇಡೀ ತಂಡದ ಕಡೆಯಿಂದ ಧನ್ಯವಾದಗಳು. ನನ್ನ ಎಲ್ಲ ಕತೆಗಳನ್ನೂ ಅವ್ರಿಗೆ ಕಳಿಸ್ತಾ ಇರ್ತೀನಿ, ನೋಡಿ ಹೇಳಿ ನಿಮ್ಮ ಒಪಿನಿಯನ್ ಅಂತ. ಈ ಸಿನಿಮಾದಲ್ಲಿ ಒಂದು ಹಾರ್ಡ್ ವರ್ಕ್ ಕೊಟ್ಟಿದ್ದಾರೆ, ನಮ್ಮ ಆಫ್ಟರ್ ಶೂಟ್ ಪಾರ್ಟಿಲಿ ಬಂದು ಭಾಗವಹಿಸಿದ್ದಾರೆ, ಆ್ಯಂಡ್ ಇವತ್ತು ನಮ್ಮ ಟ್ರೈಲರ್ನ ರಿಲೀಸ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಧನು ಫಾರ್ ಕಮಿಂಗ್ ಆ್ಯಂಡ್ ಹೆಲ್ಪಿಂಗ್ ಅಸ್.